ಜಗತ್ತು ಮೋಕ್ಷಕ್ಕೋಸ್ಕರ ಭಾಳ ಜನ ಕೇಳ್ತಾರೆ. ಒಂದು ಮೋಕ್ಷಕ್ಕೆ ಹೋಗಬೇಕು, ಇನ್ನೊಂದು ಮುಕ್ತಿಗೆ ಹೋಗಬೇಕು. ಮೋಕ್ಷಕ್ಕೆ ಹೋದನು ವಾಪಸ್ ಬಂದೇ ಬರ್ತಾನೆ, ಪುನರಪಿ ಜನನಂ ಪುನರಪಿ ಮರಣಂ. ಮುಕ್ತಿಗೆ ಹೋದನು ವಾಪಸ್ ಬರಲ್ಲ. ಮುಕ್ತಿ ಬೇಕಪ್ಪ ಅಂತ ಭಾಳ ಜನ ಕೇಳ್ಕೊತಾರೆ, ಮುಕ್ತಿಗೆ ಹೋಗ್ತಕ್ಕಂಥ ಅವಕಾಶ. ಅಲ್ಲಿ ಮುಕ್ತಿ ಕೇಳ್ಕೊಂಡಿದ್ದವರು ಭೀಷ್ಮಾಚಾರ್ಯರು, ಗಂಗಾಪುತ್ರ ಭೀಷ್ಮ. ಅಂಥ ಒಂದು ಸಂಕ್ರಾಂತಿಯಲ್ಲಿ ನಾವು ಪ್ರಾರ್ಥನೆ ಮಾಡಬೇಕಾದ್ದು, ಈ ಮಕರ ರಾಶಿಯಲ್ಲಿ ಪ್ರವೇಶ ಮಾಡೋ ಸಮಯದಲ್ಲಿ ವೈಶಿಷ್ಟ್ಯಪೂರ್ವಕವಾಗಿ ಈ ಸಲ ಹಬ್ಬ ಬಂದಿರತಕ್ಕಂಥದ್ದು 2 ದಿವಸ ಬಿದ್ದುಬಿಟ್ಟಿದೆ. ಹೌದು, 14 ತಾರೀಕೆ ಬರುತ್ತೆ. ಆದ್ರೆ ಈ ಸಲ 14, 15 ಬಹಳಷ್ಟು ಕಡೆ 2 ದಿನ ಆಚರಣೆ ಮಾಡ್ತಾರೆ. 11:15 ಶುರು ಯಾವತ್ತು ಕರೆಕ್ಟ್ ಆಗಿ ಅಂದ್ರೆ ಸಾಧಾರಣವಾಗಿ ಏನು ಹೇಳುತ್ತೆ ಅಂದ್ರೆ, ಈಗ ಮಕರ ಅಂದ ತಕ್ಷಣ ಮಕರಕ್ಕೆ ಪ್ರವೇಶ ಆಗೋದು ಇಂಪಾರ್ಟೆಂಟ್. ಪ್ರವೇಶ ಆದಾಗ ಸೂರ್ಯ ಪೂರ್ತಿ ಎಲ್ಲಿರ್ತಾನೋ ಅದು ನಮ್ಮ ಲೆಕ್ಕ. ಈಗ ಅಮಾವಾಸ್ಯೆ ಕತ್ಲಾದಾಗ ಲೆಕ್ಕ ಅಂತ ತಗೊಂಡ್ರೆ ಸಾಯಂಕಾಲದ ಮೇಲೆ. ಸೊ ನಮಗೆ ಸೂರ್ಯ ಪೂರ್ತಿ ದಿವಸ ಯಾವಾಗಿರ್ತಾನೆ, 15ನೇ ತಾರೀಕು ಇರ್ತಾನೆ. ಸೊ ಗುರುವಾರ ಇದ್ದಾಗ ಸೂರ್ಯ ರೇಷ್ಮೆ ಕಿರಣಗಳು ಬೀಳುತ್ತೆ ಅಂತ ಹೇಳಿ ಇವತ್ತಿಗೂ ವಿಶೇಷ ಇರತಕ್ಕಂಥ ಒಂದು ಸಂದರ್ಭ. ಕೆಲವು ದೇವಸ್ಥಾನಗಳಲ್ಲಿ ಬಹಳ ವಿಶೇಷತೆ. ಅದರಲ್ಲಿ ಸೂರ್ಯ ಅಕಸ್ಮಾತ್ ಪಥಚಲಾವಣೆ ಬದಲಾವಣೆ ಮೂಲವಾಗಿ ಬರೋ ಸಮಯ ಅಂತ ನೋಡಿದಾಗ ಮಕರ ಬೆಳಕು ಅಂತ ಸಾಯಂಕಾಲದ ಸಮಯ. ಶಬರಿಮಲೆಯಲ್ಲಿ ಏನು ಹೇಳ್ತಾರೆ, ಸಾಯಂಕಾಲ ದೀಪೋತ್ಸವದಲ್ಲಿದ್ದಾಗ ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪೋ ಹರತಿ ಪಾಪಾನೆ ಸಂಧ್ಯಾ ದೀಪಂ ನಮ್ಮ ಸಾಯಂಕಾಲ ದೀಪನೇ ಇಂಪಾರ್ಟೆಂಟು.